ಎಲ್ಲಿ ಸ್ವಾಮಿ 2,000 ರೂಪಾಯಿ ಗೃಹಲಕ್ಷ್ಮಿ? ಫಸ್ಟ್ ಟೈಮ್ ಯಾರಾದರೂ ಬಂದು ಹೇಳಿದಾಗ ನಾವು ಹೇಳ್ತೀವಿ 1 ತಿಂಗಳು ತಡೀರಿ ಅಂತೇಳಿ. 2 ತಿಂಗಳಾಯಿತು, 3ನೇ ತಿಂಗಳಿದು. ನೀವೆಲ್ಲ ದುಡ್ಡು ಏನೋ ವಾಲ್ಮೀಕಿ ನಿಗಮದೆಲ್ಲ ತೆಲಂಗಾಣಕ್ಕೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ ಕಳಿಸ್ಬಿಟ್ಟು ಅಲ್ಲಿಂದ ತಗೊಂಬಂದ್ರೆ ಹೆಂಗೆ? ಅದೇನೋ ಗ್ಯಾರಂಟಿ ಚೀಟಿ ಮಾಡಲಿಕ್ಕೆಲ್ಲ ಕೊಟ್ರಂತಲ್ಲ. ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾಯಿದ್ರು ಅನ್ಯಾಯವಾದವರಿಗೆ ಖಂಡಿತವಾಗ್ಲೂ ಏನಾದರೂ ಅನ್ಯಾಯವಾಗಿದೆ ನೋಡಿ ಎಲ್ಲ ಹೆಣ್ಮಕ್ಳಿಗೆ. ಕಳೆದ 3 ತಿಂಗಳಿಂದ ದುಡ್ಡು ಹಾಕಿಲ್ಲ ನೀವು. ಕಳೆದ 3 ತಿಂಗಳಿಂದ ದುಡ್ಡು ಹಾಕಿಲ್ಲ. ಆಮೇಲೆ ನೀವು ಒಂದು ಕಾರಣ ಕೊಡ್ಬೋದು, 9 ಸೀಟ್ ಗೆಲ್ಲಿಸಿದ್ರಿ ಅಂತೇಳಿ. ನಿಮಗೆ ನೀವು ಫ್ರೀ 5 ಗ್ಯಾರಂಟಿ ಹೇಳಿದ್ದು ನಿಮ್ಮ ವಿಧಾನಸಭಾ ಚುನಾವಣೆಗೆ, ಲೋಕಸಭಾ ಚುನಾವಣೆಗಲ್ಲ. ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲಿಸಿದಾರಲ್ಲ ನಿಮ್ಮನ್ನು. ಕಳೆದ 3 ತಿಂಗಳಿಂದ ಹಾಕಿಲ್ಲ. ಆಮೇಲೆ ನಮಗೂ ಅಲ್ಲಿಯ ಜನ ಏನಿದ್ದಾರೆ ಅವರ ಪರವಾಗಿ ಕೇವಲ ದರ್ಶನ್ ಅಥವಾ ಸೂರಜ್ ರೇವಣ್ಣ ಅಥವಾ ಪ್ರಜ್ವಲ್ ರೇವಣ್ಣ ಮಾತ್ರ ಅಲ್ಲ, ನಾಗೇಂದ್ರ ಮಾತ್ರ ಅಲ್ಲ, ನಮಗೆ ಜನಗಳ ಹತ್ರ ಅದು ಮಾಡಿಸಕ್ಕೆ ಬರುತ್ತೆ. ಹಾಕಿ ಗೆರಾವ್ ಅಂತೇಳಿ ನೀವು ಸುಳ್ಳು ಏನು ಬೇಕಿದ್ರೂ ಮಾಡ್ಬೋದಾ? ನೀವು ಸುಳ್ಳು ಏನು ಬೇಕಿದ್ರೂ ಮಾಡ್ಬೋದಾ? ಫ್ರೀ ಕೊಡ್ತೀವಿ ಅನ್ನೋದು ಕೊಡದೇ ಇರೋದು ಯಾಕೆ? ಗೃಹಲಕ್ಷ್ಮಿದು ಎಲ್ಲೋಯ್ತು ದುಡ್ಡು ಹೇಳಿ? ಖಾಲಿ ಆಗಿದೆಯಾ? ಖಾಲಿ ಆಗಿದೆ ಅಂತೇಳಿ ಖಜಾನೆ. ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಯಾಕೆ? ಅದು ಬಿಟ್ಟು ಹಾಕಿ. ನೀವು ಬಿ ಜೆ ಪಿ ಅವ್ರಿಗೆ, ವಿರೋಧ ಪಕ್ಷಗಳಿಗೆ ಏನು ಉತ್ತರ ಕೊಡ್ತೀರ? ನಮಗೂ ಅದಕ್ಕೆ ಸಂಬಂಧ ಇಲ್ಲ. ಜನಗಳ ಪರವಾಗಿ ಹೇಳ್ತಾ ಇದ್ದೀನಿ. ನಮ್ಮ ಜನಗಳಿಗೆ ದುಡ್ಡು ಹಾಕ್ತೀವಿ ಅಂತ ಹೇಳಿದ್ದೀರಿ. ಆಮೇಲೆ ಪ್ರತಿ ಸಲ ನಿಮ್ಮ ಆಟೋದಲ್ಲಿ ಹೋಗಿ ಬರೋದಕ್ಕೆ ಅವ್ರಿಗೆ ಎಷ್ಟು ಖರ್ಚು ಮಾಡಬೇಕು? ಅವರು ಎಲ್ಲೋಯ್ತು ಗೃಹಲಕ್ಷ್ಮಿ ದುಡ್ಡು? ಆಗಿದ್ರೆ ಬನ್ನಿ. ಕಳೆದ ವರ್ಷ ಆಗಸ್ಟ್ 30ರಂದೇ ಗೃಹಲಕ್ಷ್ಮಿಗೆ ಚಾಲನೆ ಸಿಕ್ಕಿತ್ತು. ಒನ್ ಆಫ್ ದ ಬೆಸ್ಟ್ ಸ್ಕೀಮ್, ಅದರಲ್ಲಿ 2 ಮಾತಿಲ್ಲ. ಬರೋಬ್ಬರಿ 10 ತಿಂಗಳ ಕಾಲ ಹಣ ಹಾಕಿದೆ ಸರ್ಕಾರ. 1 ತಿಂಗಳು 2 ತಿಂಗಳು ಲೇಟ್ ಆದರೂ ಕೂಡ ತೊಂದರೆ ಇಲ್ಲ, ಹಾಕಿದ್ದಾರೆ. ಆದರೆ ಈಗ 3 ತಿಂಗಳಾಗ್ತಾ ಬರ್ತಾ ಇದೆ. ಲೋಕಸಭಾ ಎಲೆಕ್ಷನ್ ಬಳಿಕ ಗೃಹಲಕ್ಷ್ಮಿ ತಂಡ ಹೊಡ್ತಿದೆ. ನಿಮಗೆ ನಿಜವಾಗ್ಲೂ ಮನಸ್ಸಿಲ್ವಾ? ಹೇಳಿಬಿಡಿ ನೋಡೋಣ, ನೀವು ಕೊಡೋದಿಲ್ಲ ದುಡ್ಡು ಅಂತೇಳಿ. ಹೇಳಿಬಿಡಿ ನೋಡೋಣ, ನೀವು ಇನ್ನು ಮುಂದೆ ಹಾಕಲ್ಲ ಅಂತೇಳಿ. ಯಾವ ಬಾಯಿಯಲ್ಲಿ ನೀವು ಹೇಳ್ತೀರೋ ಆ ಬಾಯಿಯಿಂದಲೇ ತಪ್ಪಾಯಿತು ಅಂತ ಹೇಳಿಸ್ಬಿಡ್ತೀನಿ. ಯಾಕೆ ಗೊತ್ತಾ? ಜನರಿಗೆ ಭರವಸೆ ಕೊಟ್ಟಿದ್ದೀರಿ. ನೀವು ಜನರಿಗೆ ಭರವಸೆ ಕೊಟ್ಟಿದ್ದು ಫ್ರೀ ಕೊಡ್ತೀವಿ ಅಂತ. ರಾಜ್ಯದಲ್ಲಿ ಏಪ್ರಿಲ್ವರೆಗೂ ಬಂದಿತ್ತು ಗೃಹಲಕ್ಷ್ಮಿ ಹಣ. ವಿಶೇಷ ಅಂದರೆ ಮೇ ಹಣ ಎಲೆಕ್ಷನ್ಗೂ ಮುನ್ನ ಜಮೆ ಆಯಿತು. ರಾತ್ರಿ ಆಗಲಿ ಬಿಡಿ, ಖುಷಿ ಪಟ್ಟಿದ್ವಿ ನಾವು. ಪರವಾಗಿಲ್ಲಪ್ಪ, ಕಾಂಗ್ರೆಸ್ನವ್ರೊಂದು ಒಳ್ಳೆ ಪ್ಲ್ಯಾನ್ ಮಾಡಿದರು. ರಾತ್ರಿ ಒಂದೇ 2 ತಿಂಗಳದ್ದು 3 ತಿಂಗಳದ್ದೇನಾರು 2 ತಿಂಗಳದ್ದೇನೋ ಸಡನ್ ಹಾಕಿದ್ರು, ಖುಷಿಯಾಗಿರ್ತಾರೆ. 4,000 ಬಂತು ಅಂತೇಳಿ. ಅದೇನೋ ನೀತಿ ಸಂಹಿತೆ ಉಲ್ಲಂಘನೆ ಅಂತ ಆಗಲ್ಲ. ಪ್ರೊಸೆಸ್ಸಲ್ಲಿರುವ ಯಾವುದೇ ವಿಚಾರಗಳನ್ನು ಮಾಡಿದರೆ ಅದು ನೀತಿ ಸಂಹಿತೆ ಉಲ್ಲಂಘನೆ ಅಂತ ಆಗಲ್ಲ. 4,000 ಬಂತು, ತಗೊಳ್ಳಿ ದುಡ್ಡು, ಓಟ್ ಯಾರಿಗೆ ಬೇಕಿದ್ರೆ ಹಾಕ್ಕೊಳ್ಳಿ. ಆದರೆ ಎಲೆಕ್ಷನ್ ಮುಗಿದ ಬಳಿಕ ಸಿದ್ದು ಸರ್ಕಾರ ಸೈಲೆಂಟ್ ಆಗಿದೆ. 9 ಲಕ್ಷ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ. ಯಾವುದೆಲ್ಲ? ಮೇ ತಿಂಗಳದ್ದು ಬಂದಿಲ್ಲ, ಏಪ್ರಿಲ್ ಆದ ನಂತರ ಜೂನ್, ಜುಲೈ, ಆಗಸ್ಟ್ ಬರ್ತಾ ಇದೆ. ಮೇ, ಜೂನ್, ಜುಲೈ 6,000 ರೂಪಾಯಿ ಹಣದ ಬಗ್ಗೆ ಮಾಹಿತಿಯೇ ಇಲ್ಲ. ಯಾಕೆ ಹಿಂಗಾಗ್ತಾ ಇದೆ? ಇನ್ನು ಸಿದ್ದರಾಮಯ್ಯ ಸರ್ಕಾರದ ಬೊಕ್ಕಸ ಖಾಲಿ ಆಗಿದೆಯಾ? ಸಿದ್ದರಾಮಯ್ಯ ಸರ್ಕಾರದ ಬೊಕ್ಕಸ ಖಾಲಿ ಆಗಿದೆಯಾ? ಯಾರಿಗೆ ಐಡಿಯಾ ಕೊಟ್ಟರು? ಯಾರಿಗೆ ಐಡಿಯಾ ಕೊಟ್ಟರು ಏನೋ ಅಂತ ಕೇಂದ್ರ ಸಚಿವ ವಿ ಸೋಮಣ್ಣ ಲೇವಡಿ ಮಾಡಿದ್ದಾರೆ. ಸೋಮಣ್ಣ ಕೇಳಿಸ್ಕೊಡಿ. ಸರ್, ಈಗ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಹಣ ಬರ್ತಿಲ್ಲ 2-3 ತಿಂಗಳಿಂದ ಅಂತ ಬಹುತೇಕ ಮಹಿಳೆಯರು ಆರೋಪ ಮಾಡ್ತಿದ್ದಾರೆ. ಅಪ್ಪ, 1 ನಿಮಿಷ ತಾಳೋ. ಯಾವಾಗ ಬಂದಿದೆ? ಏನೂ ಇಲ್ಲ. ಅಲ್ಲಿ ಏನಾಗಿದೆ, ಸಿದ್ದರಾಮಯ್ಯ ಸಾಹೇಬರಿಗೆ ಯಾರು ಒತ್ತಡದ ಮೇಲೆ ಮಾಡಿಬಿಟ್ಟವ್ರೆ. ಖಜಾನೆ ಖಾಲಿ ಆಗಿಬಿಟ್ಟಿದೆ. ನೀವು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಕೊಟ್ಟರೆ ಅಂದ ತಕ್ಷಣಕ್ಕೆ ಅದು ಆಗೋದಿಲ್ಲ ಸೋಮಣ್ಣ ಅವರೇ. 10 ತಿಂಗಳು ಬಂದಿದೆ, ಸುಳ್ಳು ಹೇಳಬಾರ್ದು. 10 ತಿಂಗಳು ಬಂದಿದೆ. ಈಗ ಕಳೆದ 3 ತಿಂಗಳಿಂದ ಬರ್ತಾ ಇಲ್ಲ. ಆಮೇಲೆ ಇದಕ್ಕೆ ಗ್ರಹಣ ಯಾಕೆ ಹಿಡಿದಿದೆ ಅಂತಂದರೆ, ಗೃಹಲಕ್ಷ್ಮಿ ಯೋಜನೆ ಇದೆಯಲ್ಲ, ಅದಕ್ಕೆ ಸಾಲು ಸಮಸ್ಯೆಗಳ ಕಾಟ ಇದೆ. 10 ತಿಂಗಳಾಯಿತು, ವರ್ಷ ಆಗ್ತಾ ಬಂತು. ಕೆಲವರು ಬ್ಯಾಂಕ್ಗೆ ಆಧಾರ್ ಜೋಡಣೆ ಮಾಡಿಸಿಲ್ಲ. ಮತ್ತು ಅಧಿಕಾರಿಗಳು ಯಾಕಿರೋದು? ಮಾಡಿಸಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಮತ್ತೊಂದು ಆಹಾರ ಇಲಾಖೆ, ಯಾವುದಕ್ಕಿರೋದು? ಕೂರಿಸಿ ಮಾಡಿಸಿ. ರಾಜಕಾರಣಿಗಳು ಹೇಳಿದ್ರು ಅಂತೇಳಿ ಖಾತೆಗೆ ದುಡ್ಡೇ ಕಳಿಸೋದಲ್ಲ, ಇದು ಮಾಡಿಸಿ. ಇನ್ನು ಕೆಲವರ ಬ್ಯಾಂಕ್ ಖಾತೆಯಲ್ಲೇ ಸಮಸ್ಯೆ ಇದೆಯಂತೆ, ಸರಿ ಮಾಡಿಸಿ. ನಿಮಗೆ ತಲೆಯಲ್ಲಿ ಇರಲಿಲ್ವ ಅವತ್ತು ಫ್ರೀ ಕೊಡ್ತೀವಿ ಅಂತ ಹೇಳುವಾಗ ರಾಜ್ಯ ಜನರಲ್ಲಿ ಪ್ರಾಬ್ಲಮ್ ಇದೆ ಅಂತೇಳಿ?
ದೊಡ್ಡ ತಲೆಯವ್ರಿಗೆ ಇರಲಿಲ್ವ ತಲೆ? ನೋಡ್ರಪ್ಪ, ನಾವು ಡೈರೆಕ್ಟ್ ಅಕೌಂಟ್ಗೆ ಹಾಕಿದರೆ ತುಂಬ ಜನರದ್ದು ಪ್ರಾಬ್ಲಮ್ ಇರುತ್ತೆ. ಅಕೌಂಟು ಇರಲ್ಲ, OTP ಬರಲ್ಲ, ಮತ್ತೊಂದು ಆಧಾರ್ ಲಿಂಕ್ ಆಗಿರಲ್ಲ. ಏನು ಮಾಡಿದ್ರಿ 1 ವರ್ಷದಲ್ಲಿ? ಮತ್ತೊಂದಿಷ್ಟು ಜನ KYC ಅಪ್ಡೇಟ್ ಮಾಡಿಸಿಲ್ಲ. ಮಾಡಿಸಿ, ನಿಮ್ಮ ಜವಾಬ್ದಾರಿ ಅದು. ಪದೇ ಪದೇ ಬರಲಿ ಮೊಬೈಲಲ್ಲಿ, KYC ಅಪ್ಡೇಟ್ ಮಾಡ್ರಪ್ಪ, ಹಾಕ್ಸಿ. ಆಮೇಲೆ ತಪ್ಪು ವಿಳಾಸದ ಕಾರಣಕ್ಕೆ ಗೃಹಲಕ್ಷ್ಮಿ ಮೊತ್ತ ಸಿಗ್ತಾ ಇಲ್ಲ, ಬ್ಯಾಂಕ್ ಖಾತೆಗೂ ಮೊಬೈಲ್ ನಂಬರ್ಗೂ ಲಿಂಕ್ ಆಗ್ತಾ ಇಲ್ಲ. ಆಮೇಲೆ ನವೆಂಬರ್ ತಿಂಗಳಲ್ಲಿ ಶಿಬಿರ ನಡೆಸಿತ್ತು ಸಿದ್ದರಾಮಯ್ಯ ಸರ್ಕಾರ. ಶಿಬಿರದಲ್ಲಿ ಯಾರು ತಿಂದು ಹೋದ್ರೂ ಗೊತ್ತಿಲ್ಲ. ಶಿಬಿರ ನೀವು ಮಾಡಿದ್ದಿದ್ರೆ ಈ 9 ಲಕ್ಷ ಮಹಿಳೆಯರಿಗಿರುವಂಥ ಪ್ರಾಬ್ಲಮ್ ಏನಿದೆ ಆ ಸಾಲ್ವ್ ಆಗಬೇಕಾಗಿತ್ತಲ್ಲ. ಶಿಬಿರ ಮಾಡಿದರೆ ಹೊರಟೋಗ್ಬಿಟ್ರು. ಶಿಬಿರ ಸಮಸ್ಯೆ ಬಗೆಹರಿಸೋದಕ್ಕೆ 3 ದಿನಗಳ ಕಾಲ ಶಿಬಿರ ನಡೀತು. ಶಿಬಿರ ನಡೆದ ಬಳಿಕವಾದರೂ ಹಣ ಬಂದಿಲ್ಲ. ಕಳೆದ 3 ತಿಂಗಳಿಂದ ಹಣ ಬಂದಿಲ್ಲ. ಕಳೆದ 3 ತಿಂಗಳಿಂದ ಸಿದ್ದರಾಮಯ್ಯ ಸರ್ಕಾರ ಗೃಹಲಕ್ಷ್ಮಿಗೆ ದುಡ್ಡು ಕೊಡಲಿಲ್ಲ. ಘಂಟಾಘೋಷವಾಗಿ ಹೇಳಿದ್ರು, ಆಮೇಲೆ ಫ್ರೀ ಓಕೆ. ಇದು ಯಾಕೆ ಬರ್ತಾ ಇಲ್ಲ? ಓಕೆ, ಈಗೊಂದು ಬ್ರೇಕ್ ಆದ ನಂತರ ಅಶೋಕ್ ನೇರ ಪ್ರಸಾರದಲ್ಲಿ ನಮ್ಮ ಜೊತೆ ಜಾಯಿನ್ ಆಗ್ತಾರೆ. ಮೂಡ ಹಗರಣ ಮತ್ತು ವಾಲ್ಮೀಕಿ ಹಗರಣದಲ್ಲಿ ಇವತ್ತು ಚರ್ಚೆಗೆ ಅವಕಾಶ ಕೊಡಬೇಕಾಗಿತ್ತು ಅಂತೇಳಿ ಸದನದಲ್ಲಿ ಸ್ಪೀಕರ್ ಕೊಡಲಿಲ್ಲ. ಅಹೋರಾತ್ರಿ ಧರಣಿ ಮತ್ತು ಮೈಸೂರಿಗೆ ಪಾದಯಾತ್ರೆ, ಇದರ ಬಗ್ಗೆ ಏನು ಹೇಳ್ತಾರೆ ಅಶೋಕ್ ಕೇಳೋಣ. ರಾಜಕೀಯ ಜಾಸ್ತಿ ಆಗ್ತಾ ಬಂತು. ನೀವು ಕೇಳ್ತೀರಿ ಜನಕ್ಕೆ ಉಪಯೋಗವಾಗುವಂಥ ಸುದ್ದಿ ಏನು ಅಂತೇಳಿ. ಇವತ್ತು ಜನಕ್ಕೆ ಉಪಯೋಗವಾಗುವಂಥ ಒಂದು ಪ್ರಮುಖ ಸುದ್ದಿ ನಿಮ್ಮ ಮುಂದಿಡ್ತಾ ಇದ್ದೀವಿ. ಸಿದ್ದರಾಮಯ್ಯ ಸರ್ಕಾರದ ಭಾಳ ಅತ್ಯುತ್ತಮ ಯೋಜನೆ ಗೃಹಲಕ್ಷ್ಮಿ ಯೋಜನೆ. ಸುಳ್ಳು ಹೇಳಬಾರ್ದು, ಒಳ್ಳೆಯ ಯೋಜನೆ. ಆದರೆ ಅದು ಯೋಜನೆ ಸರಿಯಾಗಿ ಜನರಿಗೆ ತಲುಪ್ತಾ ಇಲ್ಲ. ಕಳೆದ 3 ತಿಂಗಳಿಂದ ಮನೆ ಯಜಮಾನಿಯರಿಗೆ ಹಣ ಬಂದಿಲ್ಲ. ಕಳೆದ 3 ತಿಂಗಳಿಂದ 6,000 ರೂಪಾಯಿ ಆಯಿತು. ಯಾವಾಗ ಲಾಸ್ಟ್ ಚುನಾವಣೆ, ಲೋಕಸಭಾ ಚುನಾವಣೆ ಆಯಿತು, ಚುನಾವಣೆ 1 ದಿವಸಕ್ಕೆ ಮೊದಲೇನೋ ದುಡ್ಡು ಹಾಕಿದ್ರು ಅದನ್ನು. ಆ ನಂತರ ಆ ಭಾಗಕ್ಕೆ ತಿರುಗಿ ನೋಡಲಿಲ್ಲ. ಇದೇ ಕಾರಣಕ್ಕೆ ಬೇರೆ ಬೇರೆ ಕಡೆಗಳಲ್ಲಿ ನಾರಿಮಣಿಯರು ಸಿಡಿದೆದ್ದಿದ್ದಾರೆ. ಮತ್ತು ರಿಪಬ್ಲಿಕ್ ಕನ್ನಡ ಇಂಥ ಸುದ್ದಿಯನ್ನು ಜಾಸ್ತಿ ಮಾಡುತ್ತೆ. ನೀವು ಕೇವಲ ಫ್ರೀ ಕೊಡ್ತೀನಿ ಅಂತಂದ್ಬಿಟ್ಟು ಹಾಕಿ ದುಡ್ಡು 1 ತಿಂಗಳು ನಾವು ಬಿಡ್ತೀವಿ, ಇಲ್ಲ ಅಂತಲ್ಲ. ಕಳೆದ 3 ತಿಂಗಳಿಂದ ದುಡ್ಡು ಬಂದಿಲ್ಲ ಅಂತಂದರೆ ಹೇಗೆ? ಬನ್ನಿ ಅದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ಒಂದು. ತಿಂಗಳಿಗೆ ಖಾತೆಗೆ ಬರೋ ಹಣವನ್ನ ಪಡೆದುಕೊಳ್ಳಲು ಹೆಣ್ಮಕ್ಳು ನಾ ಮುಂದು ತಾ ಮುಂದು ಅಂತ ಸರತಿ ಸಾಲಿನಲ್ಲಿ ನಿಂತು ಅಪ್ಲಿಕೇಶನ್ ಹಾಕಿದ್ರು. ಆರಂಭದಲ್ಲಿ ಮನೆಯ ಒಡತಿಗೆ ಹಣ ಬರ್ತಿತ್ತು. ಆದ್ರೆ ಈಗ ಗೃಹಲಕ್ಷ್ಮಿಗೆ ಗರ ಬಡ್ದಿದೆ. ಕಳೆದ 3 ತಿಂಗಳಿನಿಂದ ಗೃಹಲಕ್ಷ್ಮಿ ಹಣ ಬಂದಾಗಿದೆ. 2,000 ರೂಪಾಯಿ ಹಣ ಬರ್ತಿಲ್ಲ ಅಂತ ನಾರಿಯರು ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ಮನೆ ಬಾಡಿಗೆ, ಆಸ್ಪತ್ರೆ, ಇತರೆ ಖರ್ಚಿಗಾಗಿ ಬಳಕೆಯಾಗ್ತಿದ್ದ ಹಣ ಈಗ ಬರದಿದ್ದಕ್ಕೆ ಮಹಿಳೆಯರು ಕಂಗಾಲಾಗಿದ್ದಾರೆ. ಗೃಹಲಕ್ಷ್ಮಿ ಜೊತೆ ವಿಧವಾ ವೇತನ ಪಿಂಚಣಿಯೂ ಕೈಗೆ ಬರ್ತಿಲ್ಲ ಅಂತ ಕೆಲ ಮಹಿಳೆಯರು ಹಿಡಿ ಶಾಪ ಹಾಕ್ತಿದ್ದಾರೆ. ದುಡ್ಡು ಕೊಡ್ತೀವಿ ಅಂತ ಓಟ್ ತಗೊಂಡ್ರು. ಗೆದ್ದ ಮೇಲೆ ಗೃಹಲಕ್ಷ್ಮಿಯರನ್ನೇ ಮರೆತ ಸರ್ಕಾರ. ಎಲೆಕ್ಷನ್ದಾಗೆಲ್ಲ ಹೇಳೋರು ಕೊಡ್ತೀವಿ ಅಂತೇಳಿ 3 ತಿಂಗಳೇ ದುಡ್ಡು ಬರೋ ಏನು ಹೇಳ್ತೀರಿ ಮುಖ್ಯ? ಅದೇ ನಮಗೆ ದುಡ್ಡು ಬೇಕ್ರಿ, ಮತ್ತೇನಿಲ್ಲ. ದುಡ್ಡು ಹಾಕ್ಬೇಕು, ಹಾಕ್ತೆ ಅಂತೇಳಿ ಓಟ್ ತೊಗೊಂಡ್ರು, ರೊಕ್ಕ ಹಾಕಲಾಗ್ಯಾರ. ಎಷ್ಟು ಆಗ್ತಾ ಅಂದಿರು? 2,000 ಬರಲ್ಲ ಹೊಂಟ 3 ತಿಂಗಳಾಗೈತೆ, ತಿಂಗಳಿಲ್ಲ ರೀ. ಈಗ ನೀವು ಓಟ್ ಹಾಕಕ್ಕಿನ ಬೆಲೆ ಹೆಂಗ್ ಹೇಳ್ರು? ನಾವು 2,000 ಕಟ ಹಾಕ್ತೀವಿ ಅಂದ್ರು ಬರ್ತೇವೆ ಏನು? ಬಂದಿಲ್ಲ. ಬರಲ್ಲ 3 ತಿಂಗಳಾಗೈತೆ, ಬರಲ್ಲ ಹೊಂಟವ ರೊಕ್ಕ. ಏನು ಸರ್ಕಾರಕ್ಕೆ ಏನು ಹೇಳ್ಬೇಕಂದ್ರೆ, ಮುಖ್ಯಮಂತ್ರಿ ಏನು ಕೇಳ್ಬೇಕಂದ್ರೆ ಒಂದು ಮಹಿಳೆ ಭಾಳ ರೊಕ್ಕ ಮಂದಿ ಇದ್ರು ಅವರು ಚಂದ್ರಿ, ರೊಕ್ಕ ಇಲ್ಲ. ಗರೀಬ್ ಮಂದಿ ಹೆಂಗ್ ಮಾಡ್ಬೇಕು? ಅದು 2,000 ಬಂದ್ರು ಎಲ್ಲ ಕೆಲಸ ಆಯ್ತದ. ಸಣ್ಣ ಮಕ್ಕಳು ಫೀಸ್ ಆಗ್ಲತ್ತದ. ಯಾರಿಗೆ ಎಷ್ಟು ತಿಂಗಳ ಬರ್ತಾ ಇಲ್ಲ? 3 ತಿಂಗಳಾಗ್ಯದ, ಬರಲ್ಲ ಹೊಂಟ. ವಿಧವಾ ವೇತನವಿಲ್ಲ, ಗೃಹಲಕ್ಷ್ಮಿ ಹಣವೂ ಇಲ್ಲ. ಎಲೆಕ್ಷನ್ಗಿಂತ ಮೊದಲು ಬಂದವ, ಎಲೆಕ್ಷನ್ ಆಗಿನ ನಂತರ ಒಂದು ಪೈಸಾನು ಬಂದಿಲ್ಲ. ಯಾವುದು ವಿಧವಾ ಪೆನ್ಷನ್ ಬಿ ಹೊಂಟಿಲ್ಲ, ಯಾವ್ದು ಅಕೌಂಟಿಗೆ ದುಡ್ಡೇ ಸೇರಲ್ಲ. ರೇಷನ್ ಕಾರ್ಡ್ ಕೊಡ್ತೀನಿ ಅಂತ ಹೇಳ್ಯಾರ, ಅದನ್ನು ಸೇರಲ್ಲ. ದುಡ್ಡು ಬರಲ್ಲ, ಏನು ಬರಲ್ಲ ನೋಡ್ರಿ. ದುಡ್ಡು 3 ತಿಂಗಳಾಯ್ತು ಹಾಕಿಲೆ. ದುಡ್ಡು ಹಾಕ್ಬೇಕಾಗ್ಯದ. ಓಟ್ ಹಾಕೋಲತ್ತಾರ, ಗಪ್ಪುಡ್ ಕೋಳತ್ತಾರ. ಮನ್ ಓಟ್ ಹಾಕ್ದಿರಲ್ಲ, ದುಡ್ಡು ಹೊಂಟವ್ ಮನ್ ಓಟ್ ಹಾಕ್ದಿರಲ್ಲ. ಓಟ್ ಹಾಕ್ದೇವ್ರಿ, ರೊಕ್ಕ ಬಂದಿಲ್ಲ, ಏನು ಬಂದಿಲ್ಲ.
ನುಡಿದಂಗೆ ನಡೆಯಿರಿ ಸಿದ್ದರಾಮಯ್ಯ. ಇಲ್ಲ ರೀ ಬರ್ಲತ್ತಿಲ್ಲ ಅದೇ ಕುಡ್ಬೇಕು ಮಾತಿನ ತಕ್ಕರ್ ನಡಿಬೇಕು ಅವ್ರನ್ನು ನುಡಿದಪ್ಲೆ ನಡಿಬೇಕಂತ ಹೇಳ್ರಿ ಓಟ್ ಬೇಕಾದ್ರೆ ಕೈ ಜೋಡಿಸ್ಕೊತ ಬರ್ತೀರಿ ಓಟ್ ಮುಗ್ದೋಯ್ತು ಅಂತ ಹೇಳಿರಿ ಈಗ ಬರ್ಲೇಬೇಕು ಮಹಿಳೆಯರಿಗೆ ಎಲ್ಲರಿಗೂ ಬರ್ಲೇಬೇಕು ಅಂತ ಹೇಳಿ ಹಾಕಲೇವ್ ಕೊಟ್ರು ಹಾಕ್ತೇವೆ ಅಂದ್ರೆ ಹಾಕಲೇವ್. ಬರ್ತದೆ ಅಂತಾರೆ ಆದ್ರೆ ಬರಲ್ಲ. ನಿಮ್ಗೆ ಬಂತ 2000? ಬಂದಿಲ್ಲ ಬಂದಿಲ್ಲ ಯಾವಾಗಿಂದ ಬಂದಿಲ್ಲ? 2 ತಿಂಗಳಿಂದ ಬಂದಿಲ್ಲ. ಏನು ಹೇಳ್ತಾರೆ ಕೇಳಿದ್ರೆ ಅದಕ್ಕೆ? ಬರ್ತದೆ ಹೋಗಮ್ಮ ಅಂತಾರ ಅಷ್ಟೇ. ಅಷ್ಟೇ ಬರ್ತಾ ಇಲ್ಲ. ಬರ್ತಾ ಇಲ್ಲ. ನಿಮಗೆ ಬರ್ತಾ ಇದೆ ಈಗ? ಇವಾಗಿಲ್ಲ 2 ತಿಂಗಳಿಂದ ಬರ್ತಿಲ್ಲ 10 ತಿಂಗಳದ್ದು